ಜಗತ್ಪ್ರಸಿದ್ಧವಾದ ತಾಣ ಯಾಣ. ಶಿವ ಮತ್ತು ವಿಷ್ಣುವಿನ ಶಕ್ತಿ ಇರುವ ಕ್ಷೇತ್ರ ಇದು. ಒಂದು ಮಾತಿದೆ, ತ್ರಾಣ ಇದ್ದವರಿಗೆ ಯಾಣ, ಹಣ ಇದ್ದವರಿಗೆ ಗೋಕರ್ಣ. ಯಾಕಂದರೆ ಯಾಣ ತಲುಪೋದಕ್ಕೆ ಆಗೆಲ್ಲ ತುಂಬ ಕಷ್ಟ ಇತ್ತು. ಈಗ ಹಾಗಿಲ್ಲ ಬಿಡಿ. ಯಾಣ ಕ್ಷೇತ್ರದ ಬಗ್ಗೆ, ಇದರ ಇತಿಹಾಸದ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಅಂತ ಅಂದರೆ ಪುರಾಣದಲ್ಲಿ ಇರುವ ಭಸ್ಮಾಸುರನ ಕಥೆಯನ್ನು ತಿಳಿದುಕೊಳ್ಳಬೇಕು. ಶಿವನನ್ನು ಒಲಿಸಿಕೊಂಡು ಯಾರ ತಲೆಯ ಮೇಲೆ ತಾನು ಕೈ ಇಟ್ಟರೂ ಅವರು ಸುಟ್ಟು ಭಸ್ಮ ಆಗಬೇಕು ಅನ್ನೋ ವರವನ್ನು ಪಡೆದಿದ್ದ. ಆದರೆ ದುರಹಂಕಾರದ ಪರಮಾವಧಿಯ ಹಾಗೆ ಭಸ್ಮಾಸುರ ಶಿವನ ತಲೆಯ ಮೇಲೆ ಕೈ ಇಟ್ಟು ಅವನನ್ನು ಸಂಹಾರ ಮಾಡೋದಕ್ಕೆ ಹೊರಟಾಗ ಶಿವ ತಪ್ಪಿಸಿಕೊಂಡು ಓಡಿ ಹೋಗಿ ಕೊನೆಗೆ ಭೈರವ ಶಿಖರದ ಗುಹೆಯೊಂದರಲ್ಲಿ ಬಚ್ಚಿಟ್ಟುಕೊಂಡು ಅಲ್ಲಿ ವಿಷ್ಣುವಿನ ಮೊರೆ ಹೋಗ್ತಾನೆ. ಆತನನ್ನು ಕಾಪಾಡುವುದಕ್ಕೆ ವಿಷ್ಣು ಮೋಹಿನಿ ರೂಪವನ್ನು ತಾಳಿ ಭಸ್ಮಾಸುರನ ಮುಂದೆ ಪ್ರತ್ಯಕ್ಷವಾಗಿ ಮೋಹಿನಿಯ ಸೌಂದರ್ಯಕ್ಕೆ ಮಣಿದು ಭಸ್ಮಾಸುರ ಮೋಹಿನಿಯನ್ನೇ ಮೋಹಿಸುವುದಕ್ಕೆ ಹೋಗ್ತಾನೆ. ಆಕೆ ಮಾಡಿದ್ದೆಲ್ಲ ಮಾಡ್ತಾನೆ. ಕೊನೆಗೆ ನೃತ್ಯವನ್ನು ಮಾಡುವಂತಹ ಸಮಯದಲ್ಲಿ ಮೋಹಿನಿ ತನ್ನ ತಲೆಯ ಮೇಲೆ ತಾನೇ ಕೈ ಇಟ್ಟುಕೊಳ್ತಾಳೆ. ಇದನ್ನು ನೋಡಿ ಭಸ್ಮಾಸುರನು ತನ್ನ ತಲೆಯ ಮೇಲೆ ತಾನೇ ಕೈ ಇಟ್ಟುಕೊಂಡು ತನ್ನ ಅಂತ್ಯಕ್ಕೆ ತಾನೇ ಕಾರಣನಾಗ್ತಾನೆ. ಹೀಗೆ ಭಸ್ಮಾಸುರ ಸುಟ್ಟು ಭಸ್ಮವಾದ ಸಮಯದಲ್ಲಿ ಹುಟ್ಟಿದಂತಹ ಬೆಂಕಿಯ ಜ್ವಾಲೆ ಸುತ್ತಲೂ ಬಂಡೆಗಳನ್ನು ಸುಟ್ಟು ಕಪ್ಪಾಗಿಸಿತು. ಅಲ್ಲಿ ಶಿವ ಅಡಗಿದ್ದ ಅತಿ ದೊಡ್ಡ ಶಿಖರಕ್ಕೆ ಭೈರವೇಶ್ವರ ಶಿಖರ ಹೆಸರು ಬಂತು. ಅದರ ಹತ್ತಿರದಲ್ಲಿ ಇರುವ ಶಿಖರಕ್ಕೆ ಮೋಹಿನಿ ಶಿಖರ ಅನ್ನುವ ಹೆಸರು ಬಂತು. ಇದನ್ನು ಜಗನ್ಮೋಹಿನಿ ಶಿಖರ ಅಂತ ಕೂಡ ಕರೀತಾರೆ. ಇದಿಷ್ಟು ನಡೆದಿತ್ತು ಎಲ್ಲಿ? ಕುಮಟಾದಿಂದ 25 ಕಿಲೋಮೀಟರ್ ಹಾಗೂ ಶಿರಸಿಯಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಯಾಣ ಕ್ಷೇತ್ರದಲ್ಲಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೇನೆ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.